ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಗೈಸ್ ನಾವು ಇವತ್ತು ಮಾಡ್ತಾ ಇರೋದು ವೆಜ್ ಬಿರಿಯಾನಿ ಗೈಸ್. ಅದಕ್ಕೋಸ್ಕರ ಗ್ಯಾಸ್ನ ಹಸ್ಕೊಂಡು ಅದರ ಮೇಲೆ ಕುಕ್ಕರ್ನ ಮಡಗಿ ಅದಕ್ಕೊಂದೆರಡು ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೊಂಡ್ರೆ ಇದೊಂದು ಸ್ವಲ್ಪ ಕರಗಾದ್ಮೇಲೆ ಬಾತ್ನಲ್ಲಿ ಹಾಗೂ ಮೊಗ್ಗು ಚಕ್ಕೆ ಲವಂಗ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಜೀರಿಗೆ ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರೆ ನೆಕ್ಸ್ಟ್ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೈಸ್. ಚೆನ್ನಾಗಿ ಫ್ರೈ ಆದಮೇಲೆ ಬ್ರೌನ್ ಕಲರ್ ಬರಬೇಕು. ಆ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನಂತರ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಗೈಸ್. ನಂತರ ಇದೆಲ್ಲ ಫ್ರೈ ಆದಮೇಲೆ ಟೊಮೊಟೊನ ಹಾಕೋಬೇಕು. ಟೊಮೊಟೊ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ರುಚಿ ಇರುತ್ತೆ ಅರ್ಧಂಬರ್ಧ ಬೇಯೋಕ್ಕಿಂತ. ನೆಕ್ಸ್ಟ್ ನಾವು ತಗೊಂಡಿರೋಂತಹ ವೆಜಿಟೇಬಲ್ಸ್ ಕ್ಯಾರೆಟು ಬೀನೀಸು ಆಲೂಗೆಡ್ಡೆ ಹಾಗೆ ದಪ್ಪ ಮೆಣಸಿನ್ಕಾಯಿ ಇದೆಲ್ಲನ ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೈಸ್. ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕು ಖಾರ ಅದಕ್ಕೆ 2 ಮೆಣಸಿನ್ಕಾಯಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ, ಗರಂ ಮಸಾಲ ಹಾಗೆ ಪೆಪ್ಪರ್ ಪೌಡ್ರು ಸ್ವಲ್ಪ ಹಾಕೋಬೇಕು. ಹಾಗೆ ಬಿರಿಯಾನಿ ಪೌಡ್ರು ಕೂಡ ತಂದಿದ್ವಿ, ಅದಕ್ಕೆ ಬಿರಿಯಾನಿ ಪೌಡ್ರನ್ನು ಹಾಕ್ಕೊಂಡಿದ್ವಿ. ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗೈಸ್. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಬೆಂದರೆ ತಿನ್ನೋಕ್ಕೆ ಸಾಧ್ಯ. ಇದಕ್ಕೆ 2 ಲೋಟ ಇಲ್ಲ 2.5 ಲೋಟ ನೀರು ಹಾಕ್ಕೋಬೇಕು. ನಾವು ಯಾವ ಅಕ್ಕಿ ತೊಗೋತೀವಿ ಅದ್ರ ಮೇಲೆ ಡಿಪೆಂಡು. ನಾವು ತೊಗೊಂಡಿದ್ದು ಬಾಸುಮತಿ ರೈಸು, ಅದಕ್ಕೋಸ್ಕರ 2.5 ಲೋಟ ಹಾಕ್ಕೊಂಡಿದ್ವಿ. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕೊಂಡ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ಸೇರಿಸ್ಕೊಂಡ್ರೆ ಒಂದು ಸ್ವಲ್ಪ ಕುದಿ ಬರೋವರೆಗೂ ಬಿಡಬೇಕು ಗೈಸ್. ಕುದಿ ಬಂದ ನಂತರ ನಾವೇನು ಅಕ್ಕಿ ತಗೊಂಡಿರ್ತೀವಿ ಆ ಅಕ್ಕಿನ ಹಾಕ್ಕೊಂಡು 2ರಿಂದ 3 ವಿಷಲ್ನ ಕೂಗಿಸ್ಕೋಬೇಕು ಗೈಸ್. ಈಗ ಚೆನ್ನಾಗಿ ಇದು ಮಾಡ್ತಾ ಇದೆ. ಈಗ ಕುಕ್ಕರ್ನ ಕ್ಲೋಸ್ ಮಾಡೋಣ ಗೈಸ್. ಫೈನಲಿ ವೆಜ್ ಬಿರಿಯಾನಿ ರೆಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್